ಕರ್ನಾಟಕ ಪ್ರಾಚೀನ ಮತ್ತು ಐತಿಹಾಸಿಕ ಸ್ಮಾರಕಗಳು ಮತ್ತು ಪುರಾತತ್ವ ಸ್ಥಳಗಳು ಅವಶೇಷಗಳ ಅಧಿನಿಯಮ 1961ರ ಕಲಂ 4ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಮಾಗಡಿ ಕೋಟೆ ಮತ್ತು ಕೆಂಪೇಗೌಡ ವಂಶಸ್ಥರ ಕಾಲದ ಎಲ್ಲ ಚಾರಿತ್ರಿಕ ಸ್ಮಾರಕಗಳು, ಐತಿಹಾಸಿಕ ಕೋಟೆ ಮತ್ತು ಕಂದಕದ ಪ್ರದೇಶವನ್ನು ಸಮಂಜಸವಾಗಿ ರಾಜ್ಯ ಸಂರಕ್ಷಿತ ಪಾರಂಪರಿಕ ಸ್ಮಾರಕವೆಂದು ಘೋಷಿಸಲಾಗಿದೆ. ಅಕ್ರಮವಾಗಿ ಒತ್ತುವರಿಯಾಗಿರುವಂತಹ ಕೋಟೆಯ ಪ್ರದೇಶವನ್ನು ಯಾವುದೇ ಮುಲಾಜಿಲ್ಲದೆ ತೆರವುಗೊಳಿಸಲಾಗುವುದು ಅಂತ ರಾಜ್ಯ ಪ್ರಾಚ್ಯವಸ್ತು ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆಯ ಉಪನಿರ್ದೇಶಕಿ ಕಾವೇಶ್ ರೆಡ್ಡಿ ಅವರು ತಿಳಿಸಿದರು. ಪಟ್ಟಣದ ಕೋಟೆಗೆ ಭೇಟಿ ನೀಡಿ ಸರ್ವೆ ಮತ್ತು ಕಂದಾಯ ಇಲಾಖೆಯ ಅಧಿಕಾರಿಗಳೊಂದಿಗೆ ಕೋಟೆಗೆ ಸೇರಿರುವ ಪ್ರದೇಶವನ್ನು ವೀಕ್ಷಣೆ ಮಾಡಿದರು. ಕೋಟೆಯ ನಕಾಶೆ ಮತ್ತು ಭೂ ದಾಖಲೆಗಳನ್ನು ಪರಿಶೀಲಿಸಿದರು. ಕೆಶಿಪ್ ರಸ್ತೆ ನಿರ್ಮಿಸುವಾಗ ಕಂದಕ ಮುಚ್ಚುವುದನ್ನು ವೀಕ್ಷಣೆ ಮಾಡಿ ನಂತರ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿದರು. ಮಾಗಡಿ ಕೋಟೆ ಮತ್ತು ಸ್ಮಾರಕಗಳು ಹಾಗೂ ಗುಡಿಗೋಪುರಗಳು, ಕೆರೆಕಟ್ಟೆ, ಕಲ್ಯಾಣಿಗಳು ಮತ್ತು ನಮ್ಮ ಇಲಾಖೆಗೆ ಸೇರಿವೆ. ಕೋಟೆ ಮತ್ತು ಕಂದಕ ಹಾಗೂ ಕೋಟೆಯ ಒಳಗಿನ ಕೋಟೆ ರಾಮೇಶ್ವರ ಸ್ವಾಮಿ ದೇವಾಲಯ ಕೂಡ ಸೇರಿದಂತೆ ಸರ್ವೆ ನಂಬರ್ 201ರಲ್ಲಿ 2 ಎಕರೆ 15 ಗುಂಟೆ, ಸರ್ವೆ ನಂಬರ್ 202ರಲ್ಲಿ 4 ಎಕರೆ 35 ಗುಂಟೆ, ಸರ್ವೆ ನಂಬರ್ 203ರಲ್ಲಿ 19 ಗುಂಟೆ, ಸರ್ವೆ ನಂಬರ್ 205ರಲ್ಲಿ 2 ಎಕರೆ 5 ಗುಂಟೆ, ಸರ್ವೆ ನಂಬರ್ 208ರಲ್ಲಿ 4 ಎಕರೆ ಒಟ್ಟು 13 ಎಕರೆ 34 ಗುಂಟೆ ನಮಗೆ ಸೇರಿದ ಭೂಮಿ ಇದ್ದು ಒತ್ತುವರಿಯಾಗಿದ್ದು ತೆರವುಗೊಳಿಸುತ್ತೇವೆ ಅಂತ ಹೇಳಿದ್ರು. ಸರ್ವೆ ಮತ್ತು ಕಂದಾಯ ಇಲಾಖೆಗೆ ಮೊದಲೇ ಸ್ಮಾರಕಗಳ ಸಂರಕ್ಷಣೆ ಬಗ್ಗೆ ಪತ್ರ ಬರೆಯಲಾಗಿತ್ತು ಅಂತ ಹೇಳಿದ್ರು. ಕೋಟೆಯ ದಕ್ಷಿಣ ದಿಕ್ಕಿನಲ್ಲಿ ಉಳಿದಿರುವಂತಹ ಕಂದಕವನ್ನಾದರೂ ಉಳಿಸಿಕೊಳ್ಳಬೇಕಾಗಿದೆ. ಕೋಟೆಯ ಈಶಾನ್ಯ ದಿಕ್ಕಿನಲ್ಲಿ ಅಕ್ರಮ ಒತ್ತುವರಿ ತೆರವುಗೊಳಿಸುವ ಬಗ್ಗೆ 1905 ಸರ್ವೆ ಭೂ ದಾಖಲೆಗಳನ್ನು ಪರಿಶೀಲಿಸಲಾಗುವುದು ಅಂತ ತಿಳಿಸಿದ್ರು. ಸರ್ವೆ ಕಾರ್ಯ ಮುಗಿಸಿ ಕೋಟೆ ಸುತ್ತಲೂ ಬೇಲಿ ಹಾಕಿ ಸಂರಕ್ಷಿತ ಪ್ರದೇಶವಂತ ನಾಮಫಲಕ ಹಾಕಿದ್ದೇವೆ. ಸ್ಮಾರಕಗಳು ಉಳಿಸಿಕೊಂಡರೆ ಮುಂದಿನ ಪೀಳಿಗೆಗೆ ಭವ್ಯವಾದ ಸಂಪತ್ತಾಗಲಿ, ಸ್ಥಳೀಯರು ಸಹಕಾರ ನೀಡಬೇಕು ಅಂತ ಹೇಳಿದ್ರು. ಇನ್ನು ಸ್ಮಾರಕಗಳನ್ನು ರಕ್ಷಿಸುವಲ್ಲಿ ಮುಂದಾಗಿರುವ ಕೆಂಪೇಗೌಡ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ HM ಕೃಷ್ಣಮೂರ್ತಿ ಹಾಗೂ ಇತಿಹಾಸ ಪ್ರೇಮಿಗಳ ಕಾಳಜಿಯನ್ನು ತರಿಸುತ್ತೇವೆ.